ನಮಸ್ಕಾರ. ಅನುರಾಧ್ಯ ಕಿಚನ್ಗೆ ಸ್ವಾಗತ. ಸ್ಕ್ರೀನಲ್ಲಿ ಕಾಣ್ತಾ ಇದೆಯಲ್ಲ, ಏನಪ್ಪ ಇದು ಅಂತ ಯೋಚನೆ ಮಾಡ್ತಿದ್ದೀರಾ? ದ್ರಾಕ್ಷಿ ಹಣ್ಣು ಅಂತ ಅಂದ್ಕೊಂಡ್ರ? ಖಂಡಿತ ಅಲ್ಲ. ಕೆಲವರಿಗಾದರೂ ಇದು ಗೊತ್ತಾಗಿರುತ್ತೆ ಏನು ಅಂತ. ಸರಿ, ಇದು ಕಾನೆಕಲ್ಲಟ್ಟೆ ಅಂತ ಹೇಳ್ತಾರೆ. ಇದು ದ್ರಾಕ್ಷಿ ಒಂದು ಜಾತಿನೇನೋ ಗೊತ್ತಿಲ್ಲ, ನೋಡ್ಲಿಕ್ಕೆ ಸೇಮ್ ದ್ರಾಕ್ಷಿ ಥರನೇ ಇರುತ್ತೆ, ಅದೇ ಥರ ಬಳ್ಳಿಯಲ್ಲಿ ಆಗುತ್ತೆ. ಸೊ ಈ ಟೈಮಲ್ಲೆಲ್ಲ ಜಾಸ್ತಿ ಇದನ್ನು ನೋಡಿ ಸೇಮ್ ಹೇಗಿದೆ ಅಂತ. ಇದರಿಂದ ವೆರೈಟಿ ಮಾಡ್ತಾರೆ, ಅಂದರೆ ಮಜ್ಜಿಗೆ ಹುಳಿ, ಸಾಂಬಾರು, ಪಲ್ಯ, ಹಾಗೆ ಮೆಣಸ್ಕಾಯಿ ಎಲ್ಲ. ಇವತ್ತು ನಾನು ಇದರ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಜಾಸ್ತಿ ಇಷ್ಟ ಆಗೋದು ಮಜ್ಜಿಗೆ ಹುಳಿನೇ, ಹಾಗಾಗಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಸಿಯಾಗಿ ಮಾಡ್ಕೊಳ್ಬೋದು, ಮತ್ತು ಇದು ಹೆಲ್ತಿಗೂ ತುಂಬ ಒಳ್ಳೆಯದನ್ನೋ ಕಾರಣಕ್ಕೆ ನಿಮಗೇನಾದರೂ ಸಿಕ್ಕಿದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಇದರಲ್ಲಿ ತೊಟ್ಟೆಲ್ಲ ಇರುತ್ತೆ, ಸೇಮ್ ದ್ರಾಕ್ಷಿ ಥರ ಇರೋದ್ರಿಂದ ಅದರಲ್ಲಿ ತೊಟ್ಟೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ತಕ್ಕೊಂಡು ನೀಟಾಗಿ ಇದನ್ನು ವಾಶ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಈಗ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಇದನ್ನು ಎಲ್ಲ ವಾಶ್ ಮಾಡ್ಕೊಂಡು ಆ ಚೊಟ್ಟನ್ನೆಲ್ಲ ತಕ್ಕೊಂಡು ಬಿಡಬೇಕು, ಕ್ಲೀನ್ ಮಾಡ್ಕೊಳ್ಬೇಕು. ಇದು ನೋಡಿ ಈ ಟೈಮಲ್ಲಿ ಜಾಸ್ತಿ ಅಂತ ಸಿಗ್ತದೆ, ಹಾಗಾಗಿ ಈಗ ಎಲ್ಲ ಹೆಚ್ಚಿನ ಕಡೆ ಇದನ್ನು ನೋಡೋಕ್ಕೆ ಸಿಗೋದಿಲ್ಲ. ಸಿಕ್ಕಿದರೆ ಮಾತ್ರ ವರ್ಷದಲ್ಲಿ ಒಮ್ಮೆನಾದರೂ ತಿಂದರೆ ಒಳ್ಳೆಯದನ್ನೋ ಕಾರಣಕ್ಕೆ ನೀವು ಸಿಕ್ಕಿದರೆ ಟ್ರೈ ಮಾಡಿ. ಈ ಥರ ನೋಡಿ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ಕ್ಲೀನಾಗಿದೆ. ಈಗ ಈ ನೀರನ್ನೆಲ್ಲ ಚೆಲ್ಲಿದರೆ ಸಾಕು, ಒಂದು 2 ಸತಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಈ ನೀರನ್ನೆಲ್ಲ ಚೆಲ್ಲಿ ಇದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ಳೋಣ. ಮತ್ತು ಇದನ್ನು ಕಟ್ ಮಾಡೋಕ್ಕಿದೆ ನೋಡಿ, ಇಲ್ಲಿ ನೀರೆಲ್ಲ ಚೆಲ್ಲಿ ಇಟ್ಟಿದ್ದೀನಿ. ಈಗ ಇದು ಚಿಕ್ಕದು ಇದೆಲ್ಲ ಇಡೀ ಹಾಕ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅದರೊಳಗಡೆ ಬೀಜ ಇರುತ್ತೆ, ಅದು ತಿನ್ನಿದ್ರೆ ಒಳ್ಳೆಯದಲ್ಲಂತೆ, ಅದು ಬಾಯಿ ತೋರಿಸುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ತಕ್ಕೊಳ್ಬೇಕು. ಅದಕ್ಕೆ ಹಾಗಾಗಿ ಏನು ಮಾಡಬೇಕಂದ್ರೆ ಇದು ನೋಡಿ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಬೇಕು. ಇದರೊಳಗಡೆ ಬೀಜ ಇರುತ್ತೆ ನೋಡಿ, ಇಲ್ಲಿ ಈ ಥರ ಇರುತ್ತೆ. ಅದು ನೀವು ಹೀಗೇ ತೆಗಿಲಿಕ್ಕೆ ಹೋದರೆ ಈಸಿಯಾಗಿ ಬರೋದಿಲ್ಲ, ಸ್ವಲ್ಪ ಕಷ್ಟ ಇದೆ ನೋಡಿ, ಅಂಟ್ಕೊಂಡಿರುತ್ತೆ. ಈಗ ನಿಧಾನಕ್ಕೆ ಒಂದೊಂದೇ ತೆಗಿತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗುತ್ತೆ ಅದು ತೆಗಿಲಿಕ್ಕೆ. ಹಾಗಾಗಿ ಇದಕ್ಕೊಂದು ಟ್ರಿಕ್ ಇದೆ, ಏನಂತ ಹೇಳಿದೆ, ಒಂದು ಟಿಪ್ಸ್ ಏನಪ್ಪ ಅಂದರೆ, ಇದನ್ನು ಈ ಥರ ತೆಗಿತಾ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮಾಡೋದ್ರ ಬದಲಾಗಿ ಎಲ್ಲ ಕಾನೆಕಲ್ಲಟ್ಟೆನೂ ನೀವೇನು ಮಾಡಬೇಕು, ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಒಂದು ಪ್ಲೇಟಿಗೆ ಹಾಕಿ ನೋಡಿ, ಈ ಥರನೇ ನೀವೇನು ಮಾಡಿ, ಈಗ ಟ್ರೈನ್ ಮಾಡೋಕ್ಕೆ ಹೋಗಬೇಡಿ, ಈ ಟ್ರಿಕ್ಕನ್ನ ಯೂಸ್ ಮಾಡಿ. ಈ ಥರ ಕಟ್ ಮಾಡಿಕೊಂಡು ಎಲ್ಲದನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳಿ. ಚಿಕ್ಕದಾಗಿರೋದ್ರಿಂದ ಮಧ್ಯದಲ್ಲಿ ಒಂದು ಕಟ್ ಮಾಡಿದರೆ ಸಾಕು, ಮತ್ತೇನು ಪೀಸ್ ಮಾಡ್ತಾ ಕೂತ್ಕೊಳ್ಳೋದು ಬೇಡ. ಇದೇ ಥರ ನಾನು ಎಲ್ಲದನ್ನು ಕತ್ತರಿಸ್ಕೊಂಡಿದ್ದೀನಿ. ಇದನ್ನು ನಾವೀಗೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಯಾವ ಪಾತ್ರೆ ಆದರೂ ಆಗುತ್ತೆ. ಒಂದು ಪಾತ್ರೆಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ನೀರು ಹಾಕಿ, ಅದಕ್ಕೊಂಚೂರು ಚಿಟಿಕೆ ಉಪ್ಪು, ಒಂದು 1/4 ಸ್ಪೂನ್ ಆಗೋಷ್ಟು ಉಪ್ಪು ಹಾಕಬೇಕು ನೋಡಿ. ಇಲ್ಲಿ ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು. ಮತ್ತು ಇದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳಿ, ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಇದನ್ನು ನೀವು ಗ್ಯಾಸ್ ಸ್ಟವ್ ಮೇಲಿಟ್ಟು ಒಂದು ಕುದಿ ಬಡಿಸ್ಬೇಕು. ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಒಳ್ಳೆ ಕುದಿ ಬರಲಿಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ಬೇಯೋದೇನು ಬೇಡ, ಸ್ವಲ್ಪ ಸಾಫ್ಟ್ ಆಗಬೇಕು ಅದು ನೋಡಿ. ಈ ಥರ ಚೆನ್ನಾಗಿ ಒಂದು ಕುದಿ ಬಂದಮೇಲೆ 1 ನಿಮಿಷ ಕುದಿಸಿದ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಇದು ನೋಡಿ. ಈ ಥರ ಇನ್ನೊಂದು ನಿಮಿಷ ಈ ಥರ ಕುದಿಸಿದ್ರೆ ಸಾಕು ನೋಡಿ, ಸಾಫ್ಟ್ ಆಗಿದೆ. ಸಾಫ್ಟ್ ಆದಾಗ ಏನಾಗುತ್ತೆ ಅಂದರೆ, ಬೀಜ ಆಟೋಮೆಟಿಕ್ಕಾಗಿ ಇದು ಈಸಿಯಾಗಿ ತೆಗಿಲಿಕ್ಕಾಗುತ್ತೆ ನೋಡಿ. ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ, ಈ ಥರ ಪ್ರೆಸ್ ಮಾಡಿದರೆ ಸಾಕು ನೋಡಿ, ಎಷ್ಟು ಈಸಿಯಾಗಿ ಪಾಪ್ ಆಯ್ತಲ್ವ. ಇದೇ ಥರ ಈಸಿಯಾಗಿ ಬರುತ್ತೆ ನೋಡಿ. ಇಲ್ಲಿ ಇನ್ನೊಂದೆರಡು ಬೇರೆ ತೋರಿಸ್ತಾ ಇದ್ದೀನಿ. ಹೀಗೆ ಜಸ್ಟ್ ಪ್ರೆಸ್ ಮಾಡಿದರೆ ಒಳಗಡೆಯಿಂದ ಬೀಜ ಕೆಲವು ತುಂಬ ಒಳಗಿರುತ್ತಲ್ಲ, ಪ್ರೆಸ್ ಮಾಡಿದ ತಕ್ಷಣ ಪಟ್ಟಂತ ಬಂದುಬಿಡುತ್ತೆ. ಬಿಸಿ ಇರೋದ್ರಿಂದ ಬೇಗ ತೋರ್ಸೋಕ್ಕಾಗ್ತಿಲ್ಲ. ನೋಡಿ ಈ ಥರ ಬರುತ್ತೆ. ಹಾಗಾಗಿ ನೀವು ಜಸ್ಟ್ ಈ ಟ್ರಿಕ್ಸನ್ನು ಯೂಸ್ ಮಾಡಿದರೆ ಆರಾಮಾಗಿ ಇದರ ಬೀಜಗಳನ್ನೆಲ್ಲ ತಗೊಳ್ಬೋದು. ಸಾಕು. ಈ ಥರ ಸಾಫ್ಟ್ ಆದಮೇಲೆ ಇನ್ನು ಮತ್ತೆ ಬೇಯಿಸ್ಕೊಳ್ಳೋದು ಬೇಡ. ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇದರ ನೀರು ತಕ್ಕೊಳ್ಬೇಕು. ಆ ನೀರು ಕಂಪ್ಲೀಟಾಗಿ ಚೆಲ್ಲಬೇಕು, ಅದು ಬೇಡ. ಇದನ್ನು ನಾನು ಈ ಥರ ಹೋಲ್ ಇರೋಂಥ ಪಾತ್ರೆಗೆ ಹಾಕಿ ಸ್ವಲ್ಪ ಕೂಲಾಗಿ ಹಾಕಿಬಿಡ್ತಾಯಿದ್ದೀನಿ. ಬಿಸಿ ಇದ್ದಾಗನೇ ತಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅಲ್ವ, ಕೈ ಸುಡುತ್ತೆ ಅನ್ನೋ ಕಾರಣಕ್ಕೆ ಒಂಚೂರು ಕೂಲಾದ ಮೇಲೆ ನಾವು ಇದನ್ನು ಎಲ್ಲ ಇದರದ್ದು ಬೀಜ ತಕ್ಕೊಳ್ಬೇಕು ನೋಡಿ. ಇಲ್ಲಿ ಸ್ವಲ್ಪ ಕೂಲಾಗಿದೆ. ಈಗ ಒಂದೊಂದನ್ನೇ ನಾವು ಈ ಥರ ಪ್ರೆಸ್ ಮಾಡಿಕೊಂಡು ತಕ್ಕೊಳ್ಬೇಕು. ಇದೊಂದೇ ಸ್ವಲ್ಪ ಕೆಲಸ ಆಗೋದು ಇದರಲ್ಲಿ. ಅದರಲ್ಲೂ ಈ ಥರ ಬೇಯಿಸ್ಕೊಂಡ್ರೆ ಅಷ್ಟು ದೊಡ್ಡದಾಗಲ್ಲ, ಒಂದೊಂದನ್ನೇ ಮಾತ್ರ ನೋಡ್ಕೊಂಡು ತಕ್ಕೊಳ್ಬೇಕಷ್ಟೆ. ಹೀಗೆ ಎಲ್ಲದ್ರದ್ದು ಬೀಜವನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿಟ್ಕೊಂಡ್ರೆ ಆಯಿತು. ಮತ್ತು ನೋಡಿ ಇಲ್ಲೆಲ್ಲ ಬೀಜ ತೆಗೆದಿಟ್ಟಿದ್ದೀನಿ. ಈಗ ಇದು ಮಸಾಲೆಗೆ ಸೈಡಲ್ಲಿಟ್ಟು ಮಸಾಲೆಗೆ ನೋಡಿ ಒಂದು ಅರ್ಧ ಕಡಿಕಾಯಿ, ಸಣ್ಣ ತೆಂಗಿನಕಾಯಿದು ಅರ್ಧ ಕಡಿಕಾಯಿನ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ಆದರೆ ಒಳ್ಳೆಯದು. ನಿಮಗೆ ಎಷ್ಟು ಮಾಡ್ತೀರಾ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಬೆಳ್ತಿಗೆ ಅಕ್ಕಿ, ಅದರಲ್ಲೂ ಊಟದ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಹಸಿಮೆಣಸು ಖಾರಕ್ಕೆ. ಮತ್ತು ಇನ್ನೇನು ಎಕ್ಸ್ಟ್ರಾ ಮಸಾಲೆಗಳೇನಿಲ್ಲ. ನಾನು ಮಜ್ಜಿಗೆ ಹುಳಿ ಇಷ್ಟು ಸಿಂಪಲ್ ಪ್ಲೇನ್ ಆಗಿರುತ್ತೆ, ಬಟ್ ಅದು ಟೇಸ್ಟ್ ಸಖತ್ತಾಗಿರುತ್ತೆ. ನೀವೇನಾದರೂ ಈ ಥರ ಮಾಡಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದನ್ನು ನೀರು ಹಾಕಿ ನೈಸಾಗಿ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ, ಬ್ಲೆಂಡಿಂಗು ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ತುಂಬ ಹಾಕಬಾರ್ದು, ಒಂದು ಅರ್ಧ ಸ್ಪೂನ್ ಅಷ್ಟೇ. ಈಗ ನಾವು ಬೀಜ ಎಲ್ಲ ತೆಗೆದಿಟ್ಟಿದ್ದೀವಲ್ವ, ಇದನ್ನು ಹೋಳುಗಳನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ಒಂದು ಸ್ವಲ್ಪ ನೀರು, ತುಂಬ ನೀರು ಹಾಕ್ಕೊಳ್ಬೇಡಿ, ನೀರಾಗಿ ಹೋಗುತ್ತೆ ಮಜ್ಜಿಗೆ ಹುಳಿ. ಒಂದು 2 ಗ್ಲಾಸ್ ಹಾಕಿದ್ದೀನಿ, ಜಸ್ಟ್ ಮುಳುಗುವಷ್ಟು ಹಾಕಿ ಇದನ್ನು ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ಹಾಗಾಗಿ ಏನು ಮಾಡೋಣ ಅಂದರೆ ಆಲ್ರೆಡಿ ಸ್ವಲ್ಪ ಸಾಫ್ಟ್ ಆಗಿರೋದ್ರಿಂದ ನಾವೀಗನೇ ಇದಕ್ಕೆ ಎಲ್ಲ ಹಾಕ್ಕೊಂಡು ಬಿಟ್ಟರೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ ನಾವೀಗ ರುಚಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿದ ಮೇಲೆ ನೀವು ಮಸಾಲೆ ರುಬ್ಬಿಟ್ಕೊಂಡಿರ್ತೀರಲ್ಲ ಕಾಯಿ ಮತ್ತು ಮೆಣಸು, ಅದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಳಿ. ಇದೆರಡನ್ನೂ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿಗೇನು ಹಾಕಬೇಡಿ, ನೋಡಿಕೊಂಡು ಬೇಕಾದರೆ ಹಾಕಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಹೈ ಫ್ಲೇಮ್ ಇದ್ದರೂ ಪರವಾಗಿಲ್ಲ, ಕುದಿಬೇಕಿದು, ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಒಂದು ಒಳ್ಳೆ ಕುದಿ ಬಂದ ಮೇಲೆ ನೋಡಿ ಇಲ್ಲಿ ಈ ಥರ ಚೆನ್ನಾಗಿ ಕುದಿಯೋಕ್ಕೆ ಶುರು ಆದಮೇಲೆ 1 ಗ್ಲಾಸ್ ಮಜ್ಜಿಗೆ ಹಾಕ್ತಿದ್ದೀನಿ, ದಪ್ಪ ಮಜ್ಜಿಗೆ ಇಲ್ಲಪ್ಪ ಅನ್ನೋರು ಮೊಸರನ್ನು ಸಹ ಸೇರಿಸ್ಕೊಳ್ಬೋದು. ಆದರೆ ಒಂದೇನಂತ ಹೇಳಿದರೆ ಅತಿ ಹುಳಿ ಇರೋದು ಅಥವಾ ತುಂಬ ಹಳೆ ಮಜ್ಜಿಗೆನೆಲ್ಲ ಹಾಕೋಕ್ಕೆ ಹೋಗಬೇಡಿ. ಫ್ರೆಶ್ ಆಗಿರೋ ಮಜ್ಜಿಗೆ ಹಾಕಿದರೆ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಹುಳಿನೂ ಇರಬಾರ್ದು, ಲೈಟಾಗಿ ಹುಳಿ ಇದ್ದರೆ ಒಳ್ಳೆಯದಾಗುತ್ತೆ. ಮಜ್ಜಿಗೆನ ಹಾಕ್ಕೊಳ್ಳಿ. ನೋಡಿ ಈ ಥರ ದಪ್ಪ ಮಜ್ಜಿಗೆ ಕಂಪ್ಲೀಟಾಗಿ ಹಾಕಿದೆ ನಾನು, ಹುಳಿ ಏನಿರಲಿಲ್ಲ, ಹಾಗಾಗಿ 1 ಗ್ಲಾಸ್ ಸರಿ ಆಗುತ್ತೆ. ಸೊ ಚೆನ್ನಾಗಿ ಮಜ್ಜಿಗೆ ಹಾಕಿದ ಮೇಲೆ ಮಾತ್ರ ಕೈ ಆಡಿಸ್ತಾ ಇರಬೇಕಿಲ್ಲ, ಅಂದರೆ ಅದು ಒಂಥರ ನೀರಾಗೋ ಹಂಗಾಗುತ್ತೆ, ಒಡೆಯೋದಂತಾರಲ್ಲ ಆ ಥರ ಆಗುತ್ತೆ. ಸೊ ಈಗ ನೋಡಿ ಚೆನ್ನಾಗಿ ಕುದಿಸ್ಬೇಕು. ಈಗ ನೀರಿದೆ ಅನಿಸಿದ್ರು ತಣದ ಮೇಲೆ ಇನ್ನೂ ಸಹ ಅದು ದಪ್ಪ ಬರುತ್ತೆ, ಅಕ್ಕಿ ಹಾಕಿರ್ತೀವಲ್ವ ಸ್ವಲ್ಪ ಲೈಟಾಗಿ. ಹೋಳು ಸಹ ನೋಡಿ ಸಾಫ್ಟ್ ಆಗಿದೆ, ಇಷ್ಟ ಆದರೆ ಸಾಕು. ಈ ಥರ ಕುದೀತಾ ಇರುವಾಗ ಚೆನ್ನಾಗಿ ಒಂದು 5 ನಿಮಿಷ ಕುದ್ದ ಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ರೆ ನಾವು ಹೋಳು ಸಹ ಕಂಪ್ಲೀಟ್ ಇನ್ನೂ ಸಾಫ್ಟ್ ಆಗುತ್ತೆ. ಮತ್ತು ಮಜ್ಜಿಗೆ ಹುಳಿ ಸಹ ಏನಾಗುತ್ತೆ, ಈಗ ಎಷ್ಟಿದೆಯೋ ಇನ್ನೂ ಸ್ವಲ್ಪ ದಪ್ಪ ಜಾಸ್ತಿ ಆಗುತ್ತೆ ತಣ್ಣಗಾದ್ಮೇಲೆ. ಹಾಗಾಗಿ ಇಷ್ಟ ಆದರೆ ಸಾಕು. ಚೆನ್ನಾಗಿ ಕುದಿದ್ರೆ ನಾವು ಗ್ಯಾಸ್ ಸ್ಟವ್ನ ಬಂದ್ ಮಾಡಿಬಿಡೋಣ. ಈಗ ಫೈನಲ್ ಆಗಿ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ನಾನಿಲ್ಲಿ 2 ಸ್ಪೂನ್ ತೆಂಗಿನೆಣ್ಣೆ ಹಾಕ್ತಿದ್ದೀನಿ. ಹೈಲೈಟ್ ಆಗೋದು ಒಗ್ಗರಣೆ ಈ ತೆಂಗಿನೆಣ್ಣೆಯಿಂದನೇ, ಅದು ಹಾಕಿದರೆ ಸಖತ್ತಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ತುಪ್ಪ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನ್ ಆಗುವಷ್ಟು ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಅರ್ಜೆಂಟ್ ಮಾಡಬೇಡಿ. ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ನಾವಿಲ್ಲಿ 1 ಒಣಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಗೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಗರಿ ಆದಮೇಲೆ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಚಟ್ಪಟ್ ಅಂದ ತಕ್ಷಣ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಡಿ ಸಾಕು, ಅದಲ್ಲೇ ಬಿಸಿ ಗರಿ ಆಗುತ್ತೆ. ಲಾಸ್ಟಿಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಈ ಬಿಸಿಗೇ ಬೇಗ ಸಿಡ್ದೋಗುತ್ತೆ. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಈಗ ಈ ನೋಡಿ ಇಷ್ಟು ಮಾಡಿದರೆ ಸಾಕು, ಜೀರಿಗೆ ಬೇಗ ಕಾದೋಗುತ್ತೆ. ಈಗ ಈ ಬಿಸಿ ಒಗ್ಗರಣೆನ ಮಜ್ಜಿಗೆ ಹುಳಿಗೆ ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರುವಂಥ ಮಜ್ಜಿಗೆ ಹುಳಿ ರೆಡಿಯಾಗಿರುತ್ತೆ. ಇದನ್ನು ನೀವು ಯಾವುದ್ರ ಜೊತೆ ಅನ್ನ, ಚಪಾತಿ, ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ಬಟ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಅನ್ನ, ಬಿಸಿ ಅನ್ನದ ಜೊತೆ, ಅದರಲ್ಲೂ ಇದ್ರ ಜೊತೆಗೆ ಸಂಡಿಗೆ ಅಥವಾ ಹಪ್ಪಳ ಈ ಥರದ್ದೇನಾದರೂ ಇದ್ದರೆ ಇನ್ನೂ ಮಜಾ ಆಗುತ್ತೆ ಊಟ ಮಾಡೋಕ್ಕೆ. ನೋಡಿ ಈ ಥರ ಮುಚ್ಚಿಟ್ಬಿಡ್ಬೇಕು, ಆಗೋದು ಚೆನ್ನಾಗಿ ಹೋಳು ಇನ್ನೂ ಸಾಫ್ಟ್ ಆಗುತ್ತೆ ಮತ್ತು ಮಜ್ಜಿಗೆ ಹುಳಿನೂ ದಪ್ಪ ಬರುತ್ತೆ. ಈಗ ಸರ್ವಿಂಗ್ ಟೈಮ್ ನೋಡಿ ಈ ಥರ ಹಾಕ್ಕೊಂಡು ಬಿಸಿ ಅನ್ನದ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಮಗೆಲ್ಲ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇದು ಕಾನಕಲ್ಲಟೆ ಸಿಕ್ಕಿದರೆ ರೆಸಿಪಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.